ನೀನು ಬೇರೆಯವರ ಯಶಸ್ಸು ನೋಡಿ ಅಳಬೇಡ. ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಈ ಧ್ವನಿಯನ್ನ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಾ. ಹಾಗಾದ್ರೆ ಈ ಬಾಲಕ ಯಾರು, ಏನಿವನ ಕತೆ ಎಂಬುದರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್, ಶಾರ್ಟ್ಸ್ಗಳಿಂದ ಖ್ಯಾತಿ ಪಡೆದು ರಾತ್ರಿ ಬೆಳಗಾಗುವುದರೊಳಗೆ ವೈರಲ್ ಸ್ಟಾರ್ಗಳಾಗುತ್ತಿದ್ದಾರೆ. ಅಂಥವರ ಸಾಲಿನಲ್ಲಿ ಇಲ್ಲೊಬ್ಬ ಬಾಲಕನು ಸೇರಿಕೊಂಡಿದ್ದಾನೆ. ನೀನು ಬೇರೆಯವರ ಯಶಸ್ಸು ನೋಡಿ ಅಳಬೇಡ, ಶ್ರಮಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ ಎಂಬ ಸಾಲುಗಳ ಮೂಲಕ ಇದೀಗ ಒಬ್ಬ ಬಾಲಕ ವೈರಲ್ ಆಗಿದ್ದಾನೆ. ಸೂಟ್ ಬೂಟ್ ಹಾಕಿಕೊಂಡು ಕೂದಲು ಕ್ರಾಪ್ ಮಾಡಿಕೊಂಡು ಇಂತಹ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳುವ ಬಾಲಕ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಬಾಲಕ ಯಾರು ಮತ್ತು ಈತ ಈ ರೀತಿ ಮಾತನಾಡಲು ಕಲಿಸಿದ್ದು ಯಾರು, ಈತನ ಹಿನ್ನೆಲೆ ಏನು ಎಂಬುದರ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ. ಬೆಂಜಮಿನ್ ಪಿ ಜೋಬಿ ಕೇರಳದ ವಯನಾಡಿನಲ್ಲಿ 2013ರ ಆಗಸ್ಟ್ 31ರಂದು ಹುಟ್ಟಿದ ಬೆಂಜಮಿನ್ಗೆ ಈಗ 11 ವರ್ಷ. ಈ ಬಾಲಕ ತನ್ನ ಇಷ್ಟು ಸಣ್ಣ ಪ್ರಾಯದಲ್ಲೇ ಸ್ಫೂರ್ತಿದಾಯಕ ಮಾತುಗಳಿಂದ ಜೀವನದ ಪಾಠವನ್ನ ಹೇಳ ಹೊರಟಿದ್ದಾನೆ. ಜೋಬಿ ಆರಂಭಿಕ ದಿನಗಳು 2020ರಲ್ಲಿ ಬೆಂಜಮಿನ್ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯೊಂದು ಶುರುವಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಈ ಖಾತೆಯಲ್ಲಿ ಆ ಬಾಲಕನ ಅಪ್ಪ ಅಮ್ಮನ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ಳಲಾಗುತ್ತಿತ್ತು. 2024ರ ಫೆಬ್ರವರಿ 13ರಲ್ಲಿ ಜೋಬಿ ಅವರ ಖಾತೆಯಲ್ಲಿ ವಯನಾಡಿನ ಘಟನೆಯೊಂದರ ಬಗ್ಗೆ ಮಾತನಾಡುತ್ತಾ, ವಯನಾಡಿನ ಜನರಿಗೆ ಧರ್ಮ, ರಾಜಕೀಯವಿಲ್ಲ, ನಾವೆಲ್ಲ ಒಂದೇ ಜನಾಂಗ ಎಂದು ಕ್ಯಾಪ್ಷನ್ ನೀಡಿರುವ ವಿಡಿಯೋ ಅಪ್ಲೋಡ್ ಆಗುತ್ತದೆ. ಈ ವಿಡಿಯೋಗೆ ಕೇರಳದ ಸುದ್ದಿವಾಹಿನಿಗಳನ್ನು ಟ್ಯಾಗ್ ಮಾಡುತ್ತಾರೆ. ಬ್ರ್ಯಾಂಡ್ ಪ್ರಮೋಷನ್ಗಾಗಿ ಹುಡುಕಿಕೊಂಡು ಬರುತ್ತಿದೆ ಕಂಪನಿಗಳು. ವಿಶಿಷ್ಟ ಶೈಲಿಯಲ್ಲಿ ಮಾತನಾಡುವ ಜೋಬಿ ವೈರಲ್ ಆಗುವುದರ ಜೊತೆಗೆ ಹಣ ಸಂಪಾದನೆಯಲ್ಲೂ ಮುಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ಸೆಳೆಯುತ್ತಿರುವ ಅವರನ್ನ ಹುಡುಕಿಕೊಂಡು ಈಗಾಗಲೇ ಅನೇಕ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಪ್ರಚಾರಕ್ಕಾಗಿ ಬಳಸಿಕೊಂಡಿವೆ. ವೈರಲ್ ಆಗುವುದರ ಜೊತೆಗೆ ಟ್ರೋಲ್. ಜೋಬಿ ಅವರ ವಿಡಿಯೋಗಳು ವೈರಲ್ ಆಗುವುದರ ಜೊತೆಗೆ ಅನೇಕರಿಂದ ಟ್ರೋಲ್ಗೆ ಒಳಗಾಗುತ್ತಿದೆ. ಅವರ ಹಿಂದಿ ಭಾಷೆಯ ಹಲವಾರು ಬೇರೆ ಬೇರೆ ಸನ್ನಿವೇಶಗಳನ್ನು ಬಳಸಿಕೊಂಡು ಮೀಮ್ಸ್ ಮಾಡಿದ್ದಾರೆ. ಇನ್ನು ಅವರ ವಿಡಿಯೋದ ಜೊತೆ ಬೇರೆ ವಿಡಿಯೋಗಳ ದೃಶ್ಯಗಳನ್ನು ಹಾಕಿ ಟ್ರೋಲ್ ಮಾಡಲಾಗುತ್ತಿದೆ. ಈ ಕಾರಣದಿಂದಲೂ ಜೋಬಿ ಅವರು ವೈರಲ್ ಆಗುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು.